ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಪಾದಯಾತ್ರೆ ಸಿದ್ದರಾಮಯ್ಯ ರೆಡ್ಡಿ ಬ್ರದರ್ಸ್ ವಿರುದ್ಧ ಸಾರಿದಂಥ ಸಮರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಬಿರುಗಾಳಿ ಬೀಸುವಂತೆ ಮಾಡಿದಂಥ ಅಭಿಯಾನ ಅದು. ಆದ್ರೀಗ ಕಾಲ ಬದಲಾಗಿದೆ. ಅಂದು ಸಿದ್ದು ಕೈಯಲ್ಲಿದ್ದಂಥ ಅಸ್ತ್ರ ಈಗ ರೆಡ್ಡಿ ಸಹೋದರರಿಗೆ ಸಿಕ್ಕಿದೆ. ಜನಾರ್ದನ್ ರೆಡ್ಡಿ ಪಾದಯಾತ್ರೆ ಮಾಡಲು ಸಜ್ಜಾಗಿದ್ದಾರೆ. ಆದರೆ ಇದಕ್ಕೆ ಬಿಜೆಪಿಯಲ್ಲೇ ಗೊಂದಲ ಇದೆ. ಬಳ್ಳಾರಿ ದ್ವೇಷ ರಾಜಕಾರಣ ರಣರಣ ಅಂತಿದೆ. ಜನವರಿ 1ರಂದು ಜನಾರ್ದನ ರೆಡ್ಡಿ ಮನೆ ಮುಂದೆ ನಡೆದ ಬ್ಯಾನರ್ ಗಲಾಟೆ ರಕ್ತ ಚರಿತ್ರೆಗೆ ನಾಂದಿ ಹಾಡಿತ್ತು. 2010ರಲ್ಲಿ ಗಣಿಗಾರಿಕೆ ವಿರುದ್ಧ ತೊಡೆ ತಟ್ಟಿದ್ದ ಸಿದ್ದರಾಮಯ್ಯ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರು. ಈಗ ಬಳ್ಳಾರಿ ಘಟನೆ ಖಂಡಿಸಿ ರೆಡ್ಡಿ ಕೂಡ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆ ಖಂಡಿಸಿ ಪಾದಯಾತ್ರೆಗೆ ರೆಡ್ಡಿ ಪ್ಲಾನ್. ಪಾದಯಾತ್ರೆನ ಸಮಾವೇಶನ ಬಿಜೆಪಿಯಲ್ಲೇ ಗೊಂದಲ. ಬಳ್ಳಾರಿಯಲ್ಲಿ ರೆಡ್ಡಿ ಮನೆ ಮುಂದೆ ನಡೆದ ಗಲಾಟೆನೆ ಬಿಜೆಪಿಗೆ ಅಸ್ತ್ರವಾಗಿದೆ. ದಿನಕ್ಕೊಂದು ವಿಡಿಯೋ ಬಿಡ್ತಾ ಇರುವ ಶಾಸಕ ಜನಾರ್ದನ ರೆಡ್ಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕತ್ತಿ ಮಸೀತಾ ಇದ್ದಾರೆ. ನಿನ್ನೆ ಕೂಡ ಸ್ಫೋಟಕ ವಿಡಿಯೋ ರಿಲೀಸ್ ಮಾಡಿರುವ ರೆಡ್ಡಿ ಗಲಾಟೆಯಲ್ಲಿ ರಾಮುಲಿಗೆ ಹೊಡೀರಿ ಹೊಡೀರಿ ಅಂತ ಹೇಳುವ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನನ್ನ ಹತ್ಯೆಗೆ ಸಂಚು ರೂಪಿಸಿದೆ ಅಂತ ಬಾಂಬ್ ಸಿಡಿಸಿರುವ ರೆಡ್ಡಿ ಇದೆಲ್ಲವನ್ನು ಮುಂದಿಟ್ಟು ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಜನವರಿ 17ರಂದು ಪಾದಯಾತ್ರೆ ಮಾಡ್ತೀವಿ, ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕಾ, ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾ ಅನ್ನೋದು ಇವತ್ತು ಡಿಸೈಡ್ ಮಾಡ್ತಾರಂತೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಸಿಎಂ ಅಸೂಯೆಯಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಇವತ್ತು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಮೂಲಕ ಪಾದಯಾತ್ರೆ ಒಂದು ವಿಷಯದಲ್ಲಿ ಕಂಪ್ಲೀಟ್ ಒಂದು ರೂಟ್ ಮ್ಯಾಪ್ಗಳಾಗಿರಲಿ, ಪ್ಲ್ಯಾನಿಂಗ್ ಆಗಲಿ, ಯಾರ್ಯಾರು ಪಾಲ್ಗೊಳ್ಳೋದಾಗಲಿ, ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಪಾರ್ಟಿ ನಿನ್ನೆ ನಾನು ಹೋದಾಗ ಕೂಡ ನಾವು ಮೀಟಿಂಗ್ ಮಾಡಿದ್ದೀವಿ. ಅದ್ರ ಬಗ್ಗೆ ಕಂಪ್ಲೀಟು ಒಂದು ಪ್ಲ್ಯಾನಿಂಗ್ ಅನ್ನೋದನ್ನು ರೂಟ್ ಮ್ಯಾಪ್ಗಳಿಂದ ಹಿಡಿದು ಎಲ್ಲದನ್ನು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಅದನ್ನು ನಾಳೆ ತೀರ್ಮಾನ ಮಾಡ್ತಾರೆ. 17 ದಿನಾಂಕ ಅನ್ನೋದಂತೂ ಕ್ಲಿಯರಾಗಿ ಫಿಕ್ಸ್ ಆಗಿರುವಂಥದ್ದು. ಮಾಡಲಿ ಪಾಪ ಮಾಡಲಿ, ಬೇಡ. ಪರ್ಟಿಕ್ಯುಲರ್ಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಅಲ್ಲಿ ಕಳ್ಕೊಂಡಿದ್ದಾರೆ. ಅವ್ರ ಬ್ರದರು ಸ್ಥಾನ ಕಳ್ಕೊಂಡಿದ್ದಾರೆ, ಅವ್ರ ಹೆಂಡತಿ ಸೋತಿದ್ದಾರೆ. ಅದಕ್ಕೋಸ್ಕರ ಅಸೂಯೆಯಿಂದ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ವಿಚಾರ ಬಿಜೆಪಿಯಲ್ಲೇ ಗೊಂದಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ರೆಡ್ಡಿ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ, ರಾಮುಲು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಬ್ಬರಲ್ಲಿ ಯಾರ ಮಾತನ್ನ ಕೇಳಬೇಕು ಎಂಬ ಪೇಚಿಗೆ ರಾಜ್ಯ ಬಿಜೆಪಿ ನಾಯಕರು ಸಿಲುಕಿದ್ದಾರೆ. ಆದರೆ ಕೋರ್ ಕಮಿಟಿಯಲ್ಲಿ ತೀರ್ಮಾನಿಸಿದ್ದೇವೆ ಎಂದಿರುವ ಆರ್ ಅಶೋಕ್ ಜನವರಿ 17ಕ್ಕೆ ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತೀವಿ ಅಂತಿದ್ದಾರೆ. ರಾಜ್ಯದ ನಮ್ಮ ಕೋರ್ ಕಮಿಟಿ ತೀರ್ಮಾನ ಮಾಡಿದಿರಿ. 17ನೇ ತಾರೀಕು ಬಳ್ಳಾರಿಯಲ್ಲೇ ನಾವು ದೊಡ್ಡ ಹೋರಾಟವನ್ನು 17ನೇ ತಾರೀಕು ಮಾಡುವಂಥ ತೀರ್ಮಾನವನ್ನು ನಮ್ಮ ಕೋರ್ ಕಮಿಟಿ ತೆಗೆದುಕೊಂಡಿದೆ. ಇಲ್ಲ, ಸಮಾವೇಶ. ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಬಿಜೆಪಿ ಹೈಕಮಾಂಡ್ ಮುತುವರ್ಜಿ ವಹಿಸಿದ್ಯಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸೂಚನೆ ಕೊಟ್ಟಿದೆ ಅಂತ ಜನಾರ್ದನ ರೆಡ್ಡಿ ಹೇಳಿದ್ದಾರೆ. ಆದರೆ ಸಚಿವ ಪ್ರಿಯಾಂಕ ಖರ್ಗೆ ಮಾತ್ರ 4-5 ಜನ ಪಾದಯಾತ್ರೆ ಮಾಡಬೇಕಷ್ಟೇ ಅಂತ ಲೇವಡಿ ಮಾಡಿದ್ದಾರೆ. ಇಲ್ಲ, ಅಧ್ಯಕ್ಷರೇ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ತಗೊಂಡೋಗ್ಬೇಕು ಅಂತೇಳಿ ನಮ್ಮ ಕೇಂದ್ರ ನಾಯಕರು ಕೂಡ ಈಗಾಗಲೇ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲ ವಿಷಯಗಳು ಮಾತಾಡಿದ್ದೀವಿ. ನಿನ್ನೆ ವಿಚಾರಕ್ಕೆ ಪಾದಯಾತ್ರೆ ಮಾಡಕ್ಕೆ ಸ್ಟಾರ್ಟ್ ಮಾಡಲಿ, ಸಂತೋಷ ಮಾಡಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರಗಿ ತನಕ ಬರಲಿ, ಬೀದರ್ ತನಕ ಹೋಗಲಿ. ಹಿಂಗೆ ಇಶ್ಯೂ ಬೇಸ್ಡು ಜನರು ಪರವಾಗಿ ಮಾಡಿದ್ರೆ ಜನರು ನಿಮಗೆ ಬೆಂಬಲ ಕೊಡ್ತಾರೆ. ರಾಜಕೀಯವಾಗಿ ಮಾಡೋಕ್ಕೆ ಹೋದರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡಬೇಕಷ್ಟೇ. ಪಾದಯಾತ್ರೆನ, ಪ್ರತಿಭಟನೆನ, ಸಮಾವೇಶನ ಅನ್ನೋದು ಇನ್ನಷ್ಟೇ ಅಂತಿಮವಾಗಬೇಕಿದೆ. ಈ ನಡುವೆ ಬಳ್ಳಾರಿ ಗಲಾಟೆಯ ತನಿಖೆಯನ್ನ ವಹಿಸಿಕೊಂಡಿರುವ ಸಿಐಡಿ ನಿನ್ನೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿತ್ತು. ಎಸ್ಪಿ ಸುಮನ್ ಡಿ ಪನ್ನೇಕರ್ರಿಂದ ಕೇಸ್ ಫೈಲ್ ಪಡೆದು ತನಿಖೆಗೆ ಇಳಿದಿದೆ. ಎವಿಡೆನ್ಸ್ ಮತ್ತು ಪೊಲೀಸರು ಮಾಡಿದ್ದ ವಿಡಿಯೋ ಸೇರಿದಂತೆ ಘಟನಾ ಸ್ಥಳ ಪರಿಶೀಲಿಸಿದೆ. ಇನ್ನು ಬ್ಯಾನರ್ನಿಂದಲೇ ಗಲಾಟೆಯಾಗಿದ್ದರಿಂದ ಬ್ಯಾನರ್ಗಳನ್ನ ಹಾಕದೆ ರೆಡ್ಡಿ ನಿನ್ನೆ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ವಿನಾಯಕ್, TV9 ಬಳ್ಳಾರಿ.